ಹಜರತ್ ಟಿಪ್ಪು ಸುಲ್ತಾನ್ ಜಯಂತಿಯನ್ನು ಅಧ್ಯಕ್ಷ ಮೆಹಬೂಬ್ ಖುರೇಶಿ ಹಾಗೂ ಬಳಗದವರು ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಶ್ಲಾಘನೀಯ ಎಂದು ಶಾಸಕ ಹಂಪಯ್ಯ ನಾಯಕ ತಿಳಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಟಿಪ್ಪು ಸುಲ್ತಾನ್ ವೃತ್ತದ ಬಳಿ ಹಮ್ಮಿಕೊಂಡಿದ್ದ ಟಿಪ್ಪು ಸುಲ್ತಾನ್ ಜಯಂತಿಯನ್ನು ಉದ್ಘಾಟಿಸಿ ಮಾತನಾಡಿ, ಟಿಪ್ಪು ಸುಲ್ತಾನ್ ಅವರು ಚಿಕ್ಕ ವಯಸ್ಸಿನಲ್ಲಿಯೇ ಯುದ್ಧಕ್ಕೆ ನಿಂತ ವ್ಯಕ್ತಿಯಾಗಿದ್ದರು. ಇವರ ಕೊಡುಗೆಯಿಂದ ಟಿಪ್ಪು ಅವರಿಗೆ ಮೈಸೂರು ಹುಲಿ ಎಂದು ಬಿರುದು ಬಂದಿತು ಎಂದರು. ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯಕ ಮಾತನಾಡಿ, ಟಿಪ್ಪು ಸುಲ್ತಾನ್ ಅವರು ತಮ್ಮ ಅವಧಿಯಲ್ಲಿಯೇ ಶೋಷಿತ ಜನಾಂಗಕ್ಕೆ ನ್ಯಾಯ ಕೊಡಿಸುವ ವ್ಯಕ್ತಿಯಾಗಿದ್ದರು. ಹಾಗೆಯೇ ಉಳುವವನೇ ಭೂ ಒಡೆಯ ಎಂದು ಬಡವರ ಪರ ಹಾಗೂ ರೈತರ ಪರವಾಗಿ ಕೆಲಸ ಮಾಡಿದ ವ್ಯಕ್ತಿಯಾಗಿದ್ದರು ಎಂದರು. ಕೆಲವು ದಿನಗಳ ನಂತರ ಅವರು ಯೌವನವನ್ನು ಬಂದು ಅವರು ರಾಜ್ಯಭಾರ ಮಾಡತಕ್ಕಂಥ ಸನ್ನಿವೇಶದಲ್ಲಿ ಅವರಿಗೆ ಹಲವಾರು ತೊಂದರೆಗಳು ಬರ್ತಾವೆ. ಆ ತೊಂದರೆಗಳನ್ನೆಲ್ಲ ನಿವಾಸಿಗಳು ರಾಜ್ಯಭಾರ ಮಾಡತಕ್ಕಂಥ ಇದರಲ್ಲಿ ಟಿಪ್ಪು ಸುಲ್ತಾನ್ ಮೈಸೂರು ಒಲೆ ಅಂತಕ್ಕಂಥ ಹೆಸರು ಕೂಡ ಅವರು ಕೊಡ್ತಾರೆ. ಅಷ್ಟು ಸೋಳ ಮೈಸೂರು ಒಲೆ ಅರ್ಥ ಅಷ್ಟು ಸೋಳ ಟಿಪ್ಪು ಸುಲ್ತಾನ್ ಅವರಿಗೆ ಯಾರು ಪರಿಸರನೂ ಇಲ್ಲ ಅನ್ನತಕ್ಕಂಥ ಒಂದು ರೀತಿಯಲ್ಲಿ ಆ ಹೆಸರು ಸಾಧಿಸಕೊಂಡಂತೆ ಇವತ್ತು ಮೈಸೂರು ಉದಯ ಅನ್ನತಕ್ಕಂಥ ಹೆಸರು ಬರ್ತಾ ಸಾರ್ವಜನಿಕರ ಸೇವೆ ಮಾಡಿ ಇವತ್ತು ಮುಸ್ಲಿಂ ತನ್ನ ಬಾಂಧವರು ಅಲ್ಲದೆ ಇತರ ಜಾತಿಗಳು ಕೂಡ ತನ್ನ ಒಡನಾಟದಲ್ಲಿ ಇಟ್ಟುಕೊಂಡು ಪ್ರತಿಯೊಂದು ಇದರಲ್ಲೂ ಕೂಡ ಎಲ್ಲ ಜನಾಂಗಕ್ಕೆ ಅಭಿವೃದ್ಧಿ ಕೆಲಸಗಳು ಮಾಡತಕ್ಕಂಥ ಕೆಲಸಗಳು ಇವತ್ತು ಟಿಪ್ಪು ಸುಲ್ತಾನ್ ಅವರು ಮಾಡಿದರು. ಇವತ್ತು ಹಲವಾರು ಇವತ್ತು ಮೈಸೂರು ಭಾಗದಲ್ಲಿ ಬೆಂಗಳೂರು ಭಾಗದಲ್ಲಿ ಅವರು ಮಾಡಿದಂಥ ಕೆಲಸಗಳು ಇವತ್ತು ಅಲ್ಲಿಗೆ ಕಂಗೊಳಿಸ್ತಕ್ಕಂಥ ಕೆಲಸ ಇವತ್ತು ನಾವು ನೋಡ್ತೀವಿ. ಹೀಗಾಗಿ ಅಂಥ ಒಂದು ಉತ್ತಮವಾದಂಥ ರಾಜ್ಯಗಳನ್ನು ಮಾಡ್ತಕ್ಕಂಥ ಟಿಪ್ಪು ಸುಲ್ತಾನ್ ಅವರು ಇವತ್ತು ದಿವಸ ನಾವು ಅವರ ಜಯಂತಿಯನ್ನು ನಾವು ಮಾಡ್ತಕ್ಕಂಥದ್ದು ಭಾಳ ಸಂತೋಷದ ವಿಷಯ ಅಂತೇಳಿ ಈ ಸಂದರ್ಭದಲ್ಲಿ ಇವತ್ತು ಟಿಪ್ಪು ಸುಲ್ತಾನನ ಜಯಂತಿ ಈ ಹಲವಾರು ಹಿರಿಯರ ಜಯಂತಿಗಳು ನಾವು ಯಾಕೆ ಮಾಡಬೇಕಂದ್ರೆ ಅವರಿಂದ ಮಾಡಿದಂಥ ಒಳ್ಳೆಯ ಕೆಲಸಗಳು, ಪುಣ್ಯದ ಕೆಲಸಗಳು, ಅವರು ಮಾಡಿದ 4 ಜನರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸಗಳು, ಅವರಿಗೆ ಚಾರಿತ್ರ್ಯವನ್ನು ನಮ್ಮ ಮಕ್ಕಳಿಗೆ ಗೊತ್ತಾಗ್ತಕ್ಕಂಥ ರೀತಿಯಲ್ಲಿ ಇವತ್ತು ನಾವು ನಮ್ಮ ಈ ಒಂದು ಜಯಂತಿ ಮುಖಾಂತರ ಇವತ್ತು ನಾವು ಪ್ರಚಾರ ಮಾಡ್ತಕ್ಕಂಥ ಕೆಲಸಗಳು ಆಗಬೇಕು. ಹಾಗಾಗಿ ಈ ಜಯಂತಿ ಪ್ರತಿ ವರ್ಷದಂತೆ ಕೂಡ ಈ ವರ್ಷ ಕೂಡ ಈ ಜಯಂತಿಯನ್ನು ನಾವು ಆಚರಣೆ ಮಾಡ್ತಕ್ಕಂಥದ್ದು ನೋಡಿದಾಗ ಭಾಳ ಸಂತೋಷ, ಸಮಾಧಾನ ಮತ್ತು ಎಲ್ಲ ರೀತಿಯ ಸಡಗರ ಸಂಪತ್ತಿ ವಸ್ತು ಏನಪ್ಪ ಅಂದ್ರೆ ಮಾನವೀಯ ಸಿಮೆಂಟ್ ರೋಡ್ಗೆ ಕಾಣ್ತದಂತಕ್ಕಂಥ ಮಾತು ಕೂಡ ಈ ಸಂದರ್ಭದಲ್ಲಿ